ಇವತ್ತು ನಾಡಿನಾದ್ಯಂತ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಗವಿಗಂಗಾಧರೇಶ್ವರ ದೇವಾಲಯದಲ್ಲಾಗುವ ವಿಸ್ಮಯದ ರೀತಿಯಲ್ಲಿಯೇ ಶ್ರೀರಂಗಪಟ್ಟಣದಲ್ಲೂ ಕೂಡ ಆಗುತ್ತೆ. ಶ್ರೀರಂಗಪಟ್ಟಣದಲ್ಲಿ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿಯ ಸ್ಪರ್ಶವಾಗುತ್ತೆ. ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿಯ ದೇಗುಲದಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶವನ್ನು ನೋಡೋದಕ್ಕಾಗಿ ಭಕ್ತರು ಕಾಯ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದ್ರವನದ ಆಶ್ರಮದಲ್ಲಿರುವಂತಹ ದೇಗುಲ ಇದು. ಶ್ರೀರಂಗಪಟ್ಟಣದ ದಕ್ಷಿಣ ಕಾವೇರಿ ತೀರದಲ್ಲಿರುವಂತಹ ಶಿವನ ದೇವಾಲಯದಲ್ಲಿ ವಿಸ್ಮಯ ನಡೆಯುತ್ತೆ. ಈ ವಿಸ್ಮಯವನ್ನು ನೋಡುವುದಕ್ಕೆ, ಸೂರ್ಯ ರಶ್ಮಿಯ ಸ್ಪರ್ಶವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಹಜವಾಗಿಯೇ ಸುತ್ತಮುತ್ತಲಿನ ಊರುಗಳಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಆರಂಭ ಆಗಿದೆ. ಸ್ಪರ್ಶಿಸಿದೆ ಆಲ್ರೆಡಿ, ಈಗ ಸ್ಪರ್ಶ ಆಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ನಾವು ಹೇಳ್ತಾ ಇದ್ವಲ್ಲ, ದೇವಸ್ಥಾನದ ವಾಸ್ತುಶಿಲ್ಪ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎಷ್ಟು ವೈಜ್ಞಾನಿಕತೆಯಿಂದ ಕೂಡಿದೆ ಇವೆಲ್ಲವೂ ಕೂಡ. ಸೂರ್ಯನಿಗೆ ಯಾರು ಹೇಳಿ ಬರಲ್ಲ ನೀವು ಮಕರ ಸಂಕ್ರಾಂತಿ ಎಂದು ಶಿವನ ಪಾದಕ್ಕೆ ಎರಗು ಅಂತ. ಬಟ್ ಕೆಲ ಪ್ರಶ್ನೆಗಳು, ಚಮತ್ಕಾರಗಳು ನಂಬಿಕೆಯನ್ನು ಹುಟ್ಟಿಸುತ್ತೆ.